ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ಕುಟುಂಬ ಪ್ರಭಾವ ಬೀರಿದ್ದಕ್ಕೆ ಮತ್ತೊಂದು ಸಾಕ್ಷಿ ಇದು. ಯತೀಂದ್ರ ಮುಡಾ ಸದಸ್ಯರಾಗುವ ಮುನ್ನ ಒಂದು ನಿರ್ಣಯವನ್ನ ಕೈಗೊಳ್ಳಲಾಗಿರುತ್ತೆ. ಮುಡಾದಲ್ಲಿ ಪ್ರಾಧಿಕಾರದ ಸದಸ್ಯರಾದ ಮೇಲೆ ಯತೀಂದ್ರ ಮತ್ತೊಂದು ತೀರ್ಮಾನ ಕೈಗೊಂಡಿದ್ದಾರೆ. 2017ರಲ್ಲಿ ಅಭಿವೃದ್ಧಿ ಪಡಿಸದ ಜಾಗ ನೀಡೋದಕ್ಕೆ ನಿರ್ಧಾರ ಆಗಿತ್ತು. 2021ರಲ್ಲಿ ಅಭಿವೃದ್ಧಿ ಪಡಿಸಿದ ಜಾಗದಲ್ಲಿ ಸೈಟ್ ನೀಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. 2021ರಲ್ಲಿ ಸೈಟ್ ರೂಪದಲ್ಲಿ ಪರಿಹಾರವನ್ನ ಕೊಡೋದಕ್ಕೆ ನಿರ್ಣಯ ಮಾಡಿದ್ರು. ಮುಡಾದಲ್ಲಿ ತಮ್ಮ ಪ್ರಭಾವ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಹಿನ್ನಡೆ ಆಗ್ತಾ ಇದೆ ಈ ಸಾಕ್ಷಿಯಿಂದ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧುಸೂದನ್, ಮುಡಾ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಮುಡಾದ ಸದಸ್ಯರಾದಂತಹ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಕ್ಕೂ ಅದಕ್ಕೂ ಮುಂಚೆ ತೆಗೆದುಕೊಂಡಂತಹ ನಿರ್ಣಯಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಹಾಗಾಗಿ ಸಿಎಂ ಕುಟುಂಬದ ಪ್ರಭಾವ ಇದೆ ಅನ್ನೋದಕ್ಕೆ ಇದು ದೊಡ್ಡ ಸಾಕ್ಷಿ ಅಂತ ಅನ್ನಿಸ್ತಾ ಇದೆಯಾ? ಪ್ರಗತಿ, ಖಂಡಿತವಾಗ್ಲೂ ಕೂಡ ಅದನ್ನು ನಾವು ಬಹಳ ಸ್ಪಷ್ಟವಾಗಿ ಹೇಳ್ಬೋದಾಗುತ್ತೆ. ಯಾಕಂತ ಹೇಳಿದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿದ್ದರಾಮಯ್ಯನವರ ಕುಟುಂಬ ಪಡ್ಕೊಂಡಿರ್ತಕ್ಕಂಥ 14 ಸೈಟ್ಗಳ ಈ ಒಂದು ವಿಚಾರ ಏನು ಬೆಳಕಿಗೆ ಬಂದಂತಹ ಸಂದರ್ಭದಲ್ಲಿ ಸಿಎಂ ಅವರಾಗ್ಬೋದು, ಯತೀಂದ್ರ ಸಿದ್ದರಾಮಯ್ಯ ಆಗ್ಬೋದು, ಇವರೆಲ್ಲರೂ ಕೂಡ ಕೊಟ್ಟಂತ ಹೇಳಿಕೆಗಳು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಆರಂಭದಲ್ಲಿ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರು. ಆ ನಂತರದಲ್ಲಿ ಹಂತವಾಗಿ ಯಾವೆಲ್ಲ ದಾಖಲಾತಿಗಳಲ್ಲಿ ಸಿದ್ದರಾಮಯ್ಯನವರ ಗಮನಕ್ಕೆ ಬಂದಂತದ್ದು ಕೂಡ ಸ್ಪಷ್ಟವಾಗ್ತಾ ಹೋಗ್ತು. ಇದೇ ವಿಚಾರದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕೂಡ ಈ 14 ನಿವೇಶನಗಳನ್ನ ಪಡ್ಕೊಂಡಿರ್ತಕ್ಕಂಥ ವಿಚಾರ ಏನಿದೆ, ಇದನ್ನ ಯಾವ ರೀತಿಯಾಗಿ ಪಡ್ಕೊಂಡಿದ್ದೀವಿ ಅದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಅನ್ನೋ ಒಂದು ಮಾತನ್ನೇ ಕೂಡ ಆರಂಭದಲ್ಲಿ ಹೇಳಿದ್ರು. ಆದ್ರೆ ಈಗ ಲಭ್ಯ ಆಗಿರ್ತಕ್ಕಂಥ ದಾಖಲಾತಿಗಳು ಅದು ಸುಳ್ಳು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿಸ್ತಾ ಇದೆ. ಯಾಕಂತ ಹೇಳಿದ್ರೆ ವರ್ಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಯತೀಂದ್ರ ಅವರು ಮೂಡಾದಲ್ಲಿ ಸದಸ್ಯರು ಕೂಡ ಆಗಿರ್ತಾರೆ. ಅವರು ಸದಸ್ಯರಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಮೂಡಾದಲ್ಲಿ ಸಾಕಷ್ಟು ಮೀಟಿಂಗ್ಗಳಾಗಿವೆ. ಆ ಮೀಟಿಂಗ್ಗಳಲ್ಲೂ ಕೂಡ ಈ ಒಂದು ವಿಚಾರ ಅಂದ್ರೆ ದೇವನೂರು ಬಡಾವಣೆ 3ನೇ ಹಂತಕ್ಕೆ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ ಕಳ್ಕೊಂಡಿರ್ತಕ್ಕಂತಹ 3.16 ಎಕರೆ ಭೂಮಿ ಏನಿದೆ, ಈ ವಿಚಾರವೂ ಕೂಡ ಚರ್ಚೆಗೆ ಬಂದಿದೆ. ಅದು ಸ್ವತಃ ಅವರ ತಾಯಿ ಪಾರ್ವತಿಯವರು ಕಳ್ಕೊಂಡಿರ್ತಕ್ಕಂಥ ಭೂಮಿ. ಇಲ್ಲಿ 2 ಆದೇಶಗಳನ್ನ ನಾವು ಇಲ್ಲಿ ಗಮನಿಸಬಹುದು. 2017ರಲ್ಲಿ ಡಿಸೆಂಬರ್ 15 ಮತ್ತು 30ರಲ್ಲಿ ನಡೆದಿರ್ತಕ್ಕಂಥ ಮೂಡಾದ ಸಭೆ ಏನಿದೆ, ಆ ಸಭೆಯಲ್ಲಿ ಭೂಮಿಗೆ ಪರ್ಯಾಯವಾಗಿ ಅಭಿವೃದ್ಧಿ ಪಡಿಸದ ಭೂಮಿಯನ್ನು ಕೊಡುವಂತ ಒಂದು ತೀರ್ಮಾನವನ್ನ ಮಾಡಲಾಗಿರುತ್ತೆ. ಅದೇ ರೀತಿಯಾಗಿ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಮಾರುಕಟ್ಟೆ ಬೆಲೆ ಏನಿರುತ್ತೆ, ಆ ಬೆಲೆಯ ಅನುಸಾರವಾಗಿ ಪರಿಹಾರ ಕೊಡ್ಲಿಕ್ಕೂ ಕೂಡ ಒಪ್ಪಿಗೆಯನ್ನ ಸೂಚಿಸಿರ್ತಾರೆ. ಆದ್ರೆ ಇದೆರಡಕ್ಕೂ ಕೂಡ ಪಾರ್ವತಿಯವರು ಒಪ್ಪಿರೋದಿಲ್ಲ. ಅದಾದ ನಂತರದಲ್ಲಿ 2020ರಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಮೂಡಾದ ತೀರ್ಮಾನ ಏನಿದೆ, ಸಭೆಯ ತೀರ್ಮಾನ ಏನಿದೆ, ಆ ಸಭೆಯಲ್ಲಿ ಅಭಿವೃದ್ಧಿ ಪಡಿಸಿದ 50% ಅನುಪಾತದಲ್ಲಿ ಅಭಿವೃದ್ಧಿಪಡಿಸಿದ ಅರ್ಧ ಭೂಮಿಯನ್ನ ಕೊಡ್ಲಿಕ್ಕೆ ಒಪ್ಪಿಗೆಯನ್ನ ಕೊಟ್ಟಿರ್ತಕ್ಕಂತಹ ಪತ್ರ. ಅಂದ್ರೆ ಇಲ್ಲಿ ಗಮನಿಸಬೇಕು, 2020ರಲ್ಲಿ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಇದ್ದಂಥದ್ದು ಯತೀಂದ್ರ ಅವರು. ಜೊತೆಗೆ ಆ ಒಂದು ಮೂಡಾದ ಸಭೆ ಏನಿತ್ತು, ಆ ಸಭೆಯಲ್ಲೂ ಕೂಡ ಅವರು ಭಾಗವಹಿಸಿರ್ತಾರೆ. ಯಾಕಂತಂದ್ರೆ ಮೂಡಾದ ಸದಸ್ಯರು ಕೂಡ ಅವರಾಗಿರ್ತಾರೆ. ಇಷ್ಟೆಲ್ಲಾ ದಾಖಲಾತಿಗಳು ಇರುವಂತಹ ಸಂದರ್ಭದಲ್ಲಿ ಯತೀಂದ್ರ ಅವರು ನನಗೆ ಗೊತ್ತಿಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಕೊಡುವಂತದ್ದೇನಿತ್ತು. ಅಂದ್ರೆ ಇಡೀ ಪ್ರಕರಣದಲ್ಲಿ ನಮಗೇನು ಗೊತ್ತಿಲ್ಲ, ಮೂಡವೇ ಕೂಡ ಎಲ್ಲವನ್ನು ನೋಡ್ಕೊಂಡಿದೆ, ಮೂಡ ಅಧಿಕಾರಿಗಳೇ ಕೊಟ್ಟಿರ್ತಕ್ಕಂಥದ್ದು ಅಂತ ಏನ್ ಹೇಳ್ತಾ ಇದ್ರು, ಇದಕ್ಕೆ ಹಿನ್ನಡೆ ಆದಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಹುಶಃ ಅವರಿಗೆ ಗೊತ್ತಿದ್ದೆ ಎಲ್ಲವೂ ಕೂಡ ಆಗಿದೆ ಅನ್ನೋದನ್ನ ಈ ದಾಖಲೆಗಳು ಸಾಬೀತುಪಡಿಸ್ತಾ ಇದೆ. ಪ್ರಗತಿ, ಥ್ಯಾಂಕ್ ಯು ಮಧುಸೂದನ್, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.